ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ರೈತ ಸಹಕಾರ ಭವನದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ತುಮಕೂರು ಜಿಲ್ಲೆಯ ಮಧುಗಿರಿಯ ಕಮಲೇಶ್ ಅವರು ಹಿಮಾಲಯ ಎವರೆಸ್ಟ್ ಬೇಸ್ ಚಾರಣವನ್ನು ಯಶಸ್ವಿಯಾಗಿ ಸಂಪೂರ್ಣಗೊಳಿಸಿದ್ದಾರೆ. ಕೆಆರ್ಪೇಟೆ ತಾಲೂಕಿನ ಬೂಕನಕೆರೆ ಹೋಬಳಿ ಕೇಂದ್ರದಲ್ಲಿ ಜನಸ್ಪಂದನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ಪಟ್ಟಣದ ರೈತ ಸಹಕಾರ ಭವನದಲ್ಲಿ ತಾಲೂಕು ಆಡಳಿತ ಹಾಗೂ ರಾಷ್ಟ್ರೀಯ ಹಬ್ಬ ಆಚರಣಾ ಸಮಿತಿ ವತಿಯಿಂದ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಿಸಿದರು. ಕುಶಾಲನಗರ ಪಟ್ಟಣದ ರೈತ ಸಹಕಾರ ಭವನದಲ್ಲಿ ಕುಶಾಲನಗರ ತಾಲೂಕು ಆಡಳಿತ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ನಾಡಪ್ರಭು ಕೆಂಪೇಗೌಡರ 515ನೇ ಜಯಂತಿಯನ್ನ ಸಡಗರ ಸಂಭ್ರಮದಿಂದ ಆಚರಿಸಿದರು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಶ್ರೀಮತಿ ನಾಗಮ್ಮ ಕಾಳಪ್ಪ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ತಾಲೂಕಿನ ತಹಶೀಲ್ದಾರ್ ಕಿರಣ್ ಜಿ ಗೌರಯ್ಯರವರು ವಹಿಸಿದ್ದರು. ಪ್ರಧಾನ ಭಾಷಣಕಾರರಾಗಿ ಚೇತನ್ ಎಚ್ಎಸ್, ರಾಜ್ಯ ಸಹ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ಇವರು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಎಂಕೆ ದಿನೇಶ್, ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷರು ಕುಶಾಲನಗರ, ಗಣಿಪ್ರಸಾದ್ ಅಧ್ಯಕ್ಷರು ಗೌಡ ಸಮಾಜ ಕುಶಾಲನಗರ, ಕೃಷ್ಣಪ್ಪ ಎಂಡಿ ಒಕ್ಕಲಿಗ ಗೌಡ ಜಿಲ್ಲಾ ಅಧ್ಯಕ್ಷರು ಒಕ್ಕಲಿಗ ಗೌಡ ಯುವ ವೇದಿಕೆ, ಜಯರಾಜ್ ತಾಲೂಕು ಅಧ್ಯಕ್ಷರು ಒಕ್ಕಲಿಗ ಯುವ ವೇದಿಕೆ ಕುಶಾಲನಗರ, ಕೊಡಗನ ಹರ್ಷ ಅಧ್ಯಕ್ಷರು ಗೌಡ ಯುವಕ ಸಂಘ ಕುಶಾಲನಗರ, ಶಾಂತಕುಮಾರ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಹಾಗೂ ಹಿರಿಯ ಸಹಕಾರಿ ಧುರೀಣರು, ಕೆಟಿ ಅರುಣ್ ಕುಮಾರ್ ಮಾಜಿ ನಿರ್ದೇಶಕರು ಹಾಲು ಒಕ್ಕೂಟ ಹಾಗೂ ಆರ್ಕೆ ವಿಎಸ್ಎಸ್ಎನ್ ನಿರ್ದೇಶಕರು, ಪುರಸಭಾ ಮುಖ್ಯಾಧಿಕಾರಿಗಳು, ಕೆಪಿ ಚಂದ್ರಕಲಾ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಕೊಡಗು ಜಿಲ್ಲೆ, ಬಿಪಿ ಶಶಿಧರ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಹಾಗೂ ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷರು ಕೊಡಗು, ಬಿವಿ ಭಾರತೇಶ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಹಾಗೂ ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷರು ಕೊಡಗು ಇವರುಗಳು ಉಪಸ್ಥಿತರಿದ್ದರು. ನಿರೂಪಣೆಯನ್ನ ಶಿಕ್ಷಕರು ಗಾಯತ್ರಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮದಲಾಪುರ, ಪ್ರಾರ್ಥನೆಯನ್ನ ಕುಮಾರಿ ಪ್ರಗತಿ ಬಡಿಗೇರ್ ನೆರವೇರಿಸಿದರು. 1510ರಲ್ಲಿ ಯಲಹಂಕದಲ್ಲಿ ಜನಿಸಿದ ಕೆಂಪೇಗೌಡರು ವಿಜಯನಗರದ ಸಾಮ್ರಾಜ್ಯದ ವೈಭವವನ್ನು ಕಂಡು ಪ್ರೇರಣೆಗೊಂಡು ಬೆಂಗಳೂರನ್ನು ನಿರ್ಮಿಸಿದರು ಎಂದು ಹೇಳಲಾಗಿದೆ. ಇವರು ನಿರ್ಮಿಸಿದ ಕೆರೆಗಳು, ದೇವಾಲಯಗಳು, ಕೋಟೆ ಕೊತ್ತಲುಗಳು ಇಂದಿಗೂ ನಮ್ಮ ಮುಂದಿದೆ ಎಂದರೆ ನಿಜಕ್ಕೂ ಆಶ್ಚರ್ಯವಾಗುತ್ತದೆ. ಬಾಲ್ಯದಲ್ಲಿಯೇ ಶಿಕ್ಷಣದ ಜೊತೆಗೆ ಗುರುಕುಲಾಶ್ರಮದ ವಿದ್ಯಾಭ್ಯಾಸವನ್ನು ಪಡೆದ ಇವರು ಕತ್ತಿ ವರಸೆ, ಕುದುರೆ ಸವಾರಿ, ಮಲ್ಲಕಾಳಗ, ರಾಜನೀತಿ, ಆರ್ಥಿಕ ತಿಳುವಳಿಕೆ ಮುಂತಾದ ವಿಷಯಗಳಲ್ಲಿ ಪರಿಣಿತಿ ಪಡೆದಿದ್ದರು. ವಿಜಯನಗರ ಸಾಮ್ರಾಜ್ಯಕ್ಕೆ ತಮ್ಮ ನಿಷ್ಠೆಯನ್ನು ಪ್ರದರ್ಶಿಸುತ್ತಾ ಇವರು 1531ರಲ್ಲಿ ನಾಡಪ್ರಭುಗಳ ಅಧಿಕಾರವನ್ನು ತನ್ನ ತಂದೆಯಿಂದ ವಹಿಸಿಕೊಂಡರು. ಇವರ ಅಧಿಕಾರಕ್ಕೆ ಬಂದ ಬಳಿಕ ಬಹುಮನಿ ಸುಲ್ತಾನರ ಉಪಟಳ ಹೆಚ್ಚಾಗುತ್ತಲೇ ಇತ್ತು. ಆದ್ದರಿಂದ ಹಲವಾರು ಯುದ್ಧಗಳನ್ನು ಸಹ ಮಾಡಿದರು. ಬೆಂಗಳೂರಿನಲ್ಲಿ ರಾಜಧಾನಿ ನಿರ್ಮಾಣ ಮಾಡಲು ಒಂದು ಯೋಗ್ಯವಾದ ಸ್ಥಳವನ್ನು ಗುರುತಿಸಿ ಯಲಹಂಕ ಸೇರಿದಂತೆ ಹಲವಾರು ಹೋಬಳಿಗಳನ್ನು ಸೇರಿಸಿ ಅಗತ್ಯವಾದ ಧನಸಂಗ್ರಹ ಮಾಡಿ ನಗರ ನಿರ್ಮಾಣ ಕಾರ್ಯಕ್ಕೆ ಧೈರ್ಯದಿಂದ ಮುನ್ನುಗ್ಗಿದ್ದರು. ಜಗತ್ತೇ ಹಾಳು ಹಂಪೆ ಆಗಿರುವಂತಹ ವಿಜಯನಗರ ಸಾಮ್ರಾಜ್ಯದಲ್ಲಿ ಸಾಮಂತ ಅರಸಾಗಿಟ್ಟುಕೊಂಡು ಬೆಂಗಳೂರು ನಗರದಂತಹ ಒಂದು ಮಾಯಾ ನಗರಿಯನ್ನು ನಿರ್ಮಾಣ ಮಾಡಿದಂತಹ ದೂರದೃಷ್ಟಿಯುಳ್ಳಂತಹ ಒಬ್ಬ ಮಹಾನ್ ವ್ಯಕ್ತಿಯನ್ನ ಇವತ್ತು ನಾನು ಒಂದು ಸಮಾಜದ ಚೌಕಟ್ಟಿನಲ್ಲಿ ತಂದು ಅದನ್ನು ಒಂದು ನಾಡಹಬ್ಬವಾಗಿ ಆಚರಿಸೋದಕ್ಕೆ ನಿಜವಾಗ್ಲೂ ವಿರೋಧವನ್ನು ಮಾಡ್ತಾ ಇವತ್ತು ಕಿರಣ್ ಗೌರಯ್ಯ ಸಾಹೇಬರಿಗೆ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ನಿಜವಾಗಿ ಇವತ್ತು ಮುದ್ದು ಮಕ್ಕಳನ್ನು ಸರ್ಕಾರದ ಆದೇಶವನ್ನು ಯಥಾವತ್ತಾಗಿ ಪಾಲಿಸಿ ವಿಶ್ವದನ್ನ ಸುಸೇನ ಹೇಳ್ತಾ ಇದ್ರು. ಯಾಕೆಂದ್ರೆ ಅವರು ಜ್ಞಾನಿಗಳು ಪಾಪ ಹೇಳ್ಬೇಕಾದ್ರೆ, ಯಾಕೆಂದ್ರೆ ನಿಜವಾಗಿ ಹೇಳಬೇಕು ಅಂತಂದ್ರೆ ಈ ಸಮಾಜವನ್ನ ಭವ್ಯ ಭಾರತವನ್ನ ನಿರ್ಮಾಣ ಮಾಡಬೇಕಾಗಿರೋದು ಆ ಮುದ್ದು ಮಕ್ಕಳ ಕೈಯಲ್ಲಿದೆ. ಸುಮಾರು 18 ವರ್ಷಕ್ಕೆ ಯುವರಾಜನಾಗಿ, 21 ವರ್ಷಕ್ಕೆ ಮಹಾನ್ ಸಾಮಂತನಾಗಿ, 28 ವರ್ಷಕ್ಕೆ ಬೃಹತ್ ಬೆಂಗಳೂರು ಅನ್ನುವಂತಹ ಒಂದು ಬೆಂಗಳೂರು ಕಟ್ಟುವಂತ ಕನಸನ್ನು ಕಂಡ ಕೆಂಪೇಗೌಡರು ಇವತ್ತು ನಮ್ಮ ಬೆಂಗಳೂರನ್ನ ಈ ಸ್ಥಿತಿಯಲ್ಲಿ ಮತ್ತು ಈಗೆಲ್ಲ ಕಾಸ್ಮೋಪಾಲಿಟನ್ ಸಿಟಿಗಳು, ಮೆಟ್ರೋಪಾಲಿಟನ್ ಸಿಟಿಗಳು ಅಥವಾ ಸ್ಮಾರ್ಟ್ ಸಿಟಿಗಳ ಪರಿಕಲ್ಪನೆ ಬಂದಿದೆ ಅಂತ ಹೇಳೋದಾದ್ರೆ ಅದಕ್ಕೆ ಮೂಲ ಪುರುಷರು ನಮ್ಮ ಶ್ರೀಯುತ ಕೆಂಪೇಗೌಡರು. ಯುದ್ಧ ಉತ್ಸಾಹಿ ಆಗಿಲ್ಲದೆ ಒಬ್ಬ ಸಾಮಂತ ಅರಸ ಆಗಿದ್ದುಕೊಂಡು
ವಿಜಯನಗರ ಅರಸರು ಏನು ನಮ್ಮ ಕೃಷ್ಣದೇವರಾಯರು ಪದಚ್ಯುತಿಗೊಂಡ ನಂತರ ಎಲ್ಲ ಸಾಮಂತರ ಹೊರಗಡೆ ಹೋಗುವಂತಹ ಸಂದರ್ಭದಲ್ಲಿ ಸ್ವಾಮಿ ನಿಷ್ಠೆಯನ್ನ ಪ್ರದರ್ಶನವನ್ನು ಮಾಡಿ ಅಚ್ಯುತರಾಯ ಎನ್ನುವಂಥ ಹಳೆಯ ಅಚ್ಯುತರಾಯನ ಅನುಮತಿಯೊಂದಿಗೆ ಸುಮಾರು 36,000 ಪಗೋಡಗಳನ್ನು ಪಡೆದು ಬೆಂಗಳೂರನ್ನ ನಿರ್ಮಾಣವನ್ನು ಮಾಡ್ತಾರೆ. ಆ ಬೆಂಗಳೂರನ್ನು ಕಟ್ಟಬೇಕಾದ್ರೆ ಕೇವಲ ಕೆಂಪೇಗೌಡರು ಯಾವುದೇ ಒಂದು ಸ್ವಾರ್ಥವಿಲ್ಲದೆ, ತನ್ನ ಜನಾಂಗ ಆಗಿರ್ಬೋದು, ತನ್ನವರಿಗೆ ಎನ್ನುವಂತಹ ಮೀಸಲಿಲ್ಲದೆ ಸುಮಾರು 64 ಕುಲಕಸುಬುಗಳನ್ನು ಮಾಡುತ್ತಿದ್ದವರನ್ನು ತಂದು ಇಟ್ಟುಕೊಂಡು ಇವತ್ತು ಗಮನಿಸಬೇಕಾಗಿದೆ ಬಂಧುಗಳೇ, ಮಕ್ಕಳಲ್ಲಿ ಗಮನಿಸಬೇಕಾಗಿದೆ. ಕುಲ ಕಸುಬುಗಳನ್ನ ಯಾರ್ಯಾರು ಮೂಲ ಕಸುಬುಗಳನ್ನ ಮಾಡ್ತಾ ಇದ್ರು ಅಂತಹ 64 ಕುಲ ಕಸುಬುಗಳನ್ನ ಮಾಡುವಂತವ್ರನ್ನ ತಂದಿಟ್ಟುಕೊಂಡು ಕುಶಲಕರ್ಮಿಗಳನ್ನ ತಂದುಕೊಂಡು ಆ ಒಂದು ಬೆಂಗಳೂರಿನಲ್ಲಿ ಪೇಟೆಯಾಗಿ, ಕೋಟೆಯಾಗಿ ಮತ್ತು ಉದ್ಯಾನವನಗಳನ್ನ, ಕೆರೆಗಳನ್ನ, ಗುಡಿಗಳನ್ನ ನಿರ್ಮಾಣವನ್ನ ಮಾಡಿ ಅವರಿಗೆ ರಕ್ಷಣೆಯನ್ನ ಕೊಟ್ಟಿಕೊಂಡು ಆ ಕುಲ ಕಸುಬುಗಳನ್ನ ಪುನರ್ಜೀವನವನ್ನ ಮಾಡಿದ್ರು ಅಂತ ಹೇಳಿದ್ರೆ ಸುಮಾರು 16ನೇ ಶತಮಾನದಲ್ಲಿ ಮೋಸ್ಟ್ಲಿ ನಾವು ಇವತ್ತು ಪರಿಕಲ್ಪನೆಯನ್ನ ಮಾಡ್ಕೊಳ್ಳೋಕೆ ಕಟ್ಟಿದ್ವಿ ಅಂತ ಹೇಳಿದ್ರೆ ಇವತ್ತು ನಮ್ಗೆ ಸಂತೋಷ ಆಗುತ್ತೆ. ನನಗಂತೂ ತುಂಬ ಸಂತೋಷವಾಗುತ್ತೆ. ನಮ್ಮ ಜನಾಂಗದ ಒಬ್ಬ ನಾಯಕ ಇವತ್ತು ಅದನ್ನು ಮಾಡಿದ ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಹೆಚ್ಚು ಅಭಿಮಾನ, ಪ್ರೀತಿ ಹುಟ್ಟುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಹೆಂಗ ನಮ್ಮಂತೆಯವರು ಕೂಡ ಇವತ್ತು ವಿಧಾನಸೌಧ ಕಟ್ಟಿದ್ರು ಅಂತ ಹೇಳಿದ್ರೆ ಅದು ಕೂಡ ನಮ್ಮ ಜನಾಂಗದ ಒಬ್ಬ ವ್ಯಕ್ತಿ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ಸಂತೋಷ ಪಡ್ತೀನಿ. ವಿಧಾನಸೌಧ ಅದಾದ ನಂತರ ಎಸ್ ಎಂ ಕೃಷ್ಣ ಅವರು ಮಾಡಿದ ಪ್ರತಿಯೊಬ್ಬರು ಈ ಥರ ಹಿಂದೆ ಎಷ್ಟೋ ಅವರ ಈ ಒಂದು ಕೆಂಪೇಗೌಡರನ್ನ ನೋಡ್ತಾ ಇದ್ದರೆ ಅವರು ಕಟ್ಟಿದಂಥ ಕೆರೆಗಳು, ನಾಲೆಗಳು ಪ್ರತಿಯೊಂದು ಇವತ್ತು ಈಗ ನಾವು ರಾಜಕಾಲುವೆ ಅಂತ ಹೇಳ್ತೀವಿ, ಎಲ್ಲ ಕಡೆ ಇದೆ ರಾಜಕಾಲುವೆ. ನಮ್ಮ ತಹಶೀಲ್ದಾರ್ ಕೂಡ ಇಲ್ಲಿದೆ. ನಾವು ತುಂಬ ಸಲ ಅವ್ರಿಗೆ ನಾವು ಹೇಳ್ತಾ ಇದ್ದೀವಿ ರಾಜಕಾಲುವೆಗಳೆಲ್ಲ ಮುಚ್ಚೋಗಿದ್ದಾವೆ, ಕೆರೆಗಳೆಲ್ಲ ಮುಚ್ಚೋಗಿದ್ದಾವೆ ಅಂತ. ಬೆಂಗಳೂರಲ್ಲಂತೂ 1000 ಕೆರೆಗಳು ಬಹುಶಃ ಬೆಂಗಳೂರು ಸುತ್ತ ಇತ್ತು ಅಂತ ಕಾಣಿಸುತ್ತೆ. ಆ ಕೆರೆಗಳೆಲ್ಲ ಮುಚ್ಚೋಗಿ ಇವತ್ತು ಎಲ್ಲರೂ ಒಂದು ರಾಜಕಾರಣಿಗಳ ಪಾಲಾಗಿದೆ, ಒಂದು ಅಧಿಕಾರಿಗಳ ಪಾಲಾಗಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಇವತ್ತು ಏನು ಮಾಡಲಿಕ್ಕೂ ಆಗುತ್ತಿಲ್ಲ, ಆಗ್ತಾ ಇದ್ದಂಥ ಪರಿಸ್ಥಿತಿ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಬಹುಶಃ ಏನು ಮಾಡಲಿಕ್ಕೆ ಸಾಧ್ಯ ಆಗಿದ್ರು ಕೂಡ ಮುಂದಿನ ಪರಿಸ್ಥಿತಿಯನ್ನು ಅರಿತು ಅಧಿಕಾರಿಗಳು ಮತ್ತು ಪೊಲಿಟಿಷಿಯನ್ಸ್, ರಾಜಕಾರಣಿಗಳು ಕೆಲಸ ಮಾಡಬೇಕು ಅಂತ ಹೇಳಿ ನಾನು ಅಂದ್ಕೊಳ್ತೀನಿ. ಅದಕ್ಕೆ ವಿಶೇಷವಾಗಿ ಎಲ್ಲದಕ್ಕೂ ವಿಶೇಷ ಅಂತ ಹೇಳಿದರೆ ಚೋಳರ ಒಂದು ರಾಜ ಆಡಳಿತ. ಆ ಸಂದರ್ಭದಲ್ಲಿ ಸಂವಿಧಾನದ ರೀತಿಯಲ್ಲಿ ಜನರೇ ಆಯ್ಕೆ ಮಾಡಿಕೊಂಡು ಒಂದು ಗ್ರಾಮ ಪಂಚಾಯತ್ ರೀತಿಯಲ್ಲಿ ಗ್ರಾಮ ಸಭೆಗಳನ್ನು ಮಾಡುವ ಮುಖಾಂತರ ಆಡಳಿತಕ್ಕೆ ಒಂದು ರೂಪರೇಷೆಗಳನ್ನು ಬದಲು ಮಾಡಿರುವಂಥದ್ದನ್ನು ನಾವು ಇತಿಹಾಸದಲ್ಲಿ ನೋಡ್ತೇವೆ. ಅದಕ್ಕೊಂದು ವಿಭಿನ್ನ ಅಂತ ಹೇಳಿದರೆ ವಿಜಯನಗರ ಸಾಮ್ರಾಜ್ಯ. ನಮಗೆಲ್ಲ ಗೊತ್ತಿದೆ, ಹಕ್ಕರು ಈ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ್ದು. ಆ ಕಾಲದಲ್ಲಿ ರಸ್ತೆಗಳಲ್ಲಿ ವೈದ್ಯರುಗಳನ್ನು ಮಾರಾಟ ಮಾಡ್ತಿದ್ದರು. ಇಡೀ ಸಮಾಜ ಸುಭಿಕ್ಷೆಯಾಗಿತ್ತು, ಸಂಪತ್ಭರಿತವಾಗಿತ್ತು ಅಂತ ಹೇಳುವಂಥದ್ದು ನಾವು ಕೇಳಿದ್ದೇವೆ. ಬಹುಶಃ ಈ ವಿಜಯನಗರ ಸಾಮ್ರಾಜ್ಯದ ಒಂದು ಪ್ರೇರಣೆ ಹಾಗೂ ಅದರಿಂದ ಒಂದು ಆಕರ್ಷಣೆ ಒಳಗೊಂಡಂಥ ಕೆಂಪೇಗೌಡರು ವಿಜಯನಗರಕ್ಕೆ ಹೋಗಿ ಅಲ್ಲಿ ರಾಜರೊಟ್ಟಿಗೆ ಒಪ್ಪಂದ ಮಾಡಿಕೊಂಡು ಅಲ್ಲಿಯ ವೈಭವಗಳನ್ನು ನೋಡಿ, ಅದೇ ರೀತಿ ನಮ್ಮ ಬೆಂಗಳೂರಿನಲ್ಲೂ ಅಥವಾ ನಮ್ಮ ರಾಜ್ಯದಲ್ಲೂ ಒಂದು ಒಳ್ಳೆಯ ಒಂದು ಸಾಮ್ರಾಜ್ಯವನ್ನು ಕಟ್ಟಬೇಕು, ಒಂದು ದೊಡ್ಡ ಒಂದು ಪಟ್ಟಣವನ್ನು ಕಟ್ಟಬೇಕು ಅಂತ ಒಂದು ಯೋಜನೆಗಳನ್ನು ಹಾಕಿಕೊಂಡು ನಮ್ಮ ಬೆಂಗಳೂರಿಗೆ ಬರ್ತಾರೆ. ಎಲ್ಲಿ ನಾವು ಕಟ್ಟಬೇಕು ಅಂತ ಹೇಳುವಂಥ ಒಂದು ಜಿಜ್ಞಾಸೆ ಮಾಡುತ್ತಾರೆ. ಆಗ ಅದನ್ನು ಹರಿಸ್ಕೊಂಡು ಹೋದಂಥ ಸಂದರ್ಭದಲ್ಲಿ ಹೊರೆಗಳು ಹರಿಯುವಂಥ ಜಾಗ, ಹಾಗೆಯೇ ಸಮೃದ್ಧಿಯಾಗಿರ್ತಕ್ಕಂಥ ಗಿಡಮರಗಳಿಗೆ ಸಮೃದ್ಧಿಯಾಗಿ ಜಾಗವನ್ನು ಹುಡುಕಿಕೊಂಡು ಹೋದಾಗ ಅವರಿಗೆ ಒಂದು ಜಾಗದ ಹೋದಾಗ ಒಂದು ಬೇಟೆನಾಯಿಯನ್ನು ಒಂದು ಮೊಲ ಅಟ್ಟಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ಅವ್ರಿಗೆ ಅನಿಸುತ್ತೆ, ಈ ಒಂದು ಬೇಟೆನಾಯಿಯನ್ನು ಒಂದು ಮೊಲ ಅಟ್ಟಾಡಿಸ್ಕೊಂಡು ಹೋಗ್ತಾ ಇದೆ ಅಂತಂದರೆ ಈ ಭೂಮಿಗೆ ಒಂದು ಭಾಳ ಶಕ್ತಿ ಇದೆ. ಹಾಗಾಗಿ ಆ ಬೆಂದಕಾಳು ಆ ಬೆಂಗಳೂರನ್ನು ಆ ಜಾಗವನ್ನು ಆಯ್ಕೆ ಮಾಡಿಕೊಳ್ತಾರೆ. ಎಲ್ಲಿ ದುಷ್ಟರನ್ನು ಸಂಹಾರ ಮಾಡುವ, ಅದೇ ಒಳ್ಳೆಯವರಿಗೆ ರಕ್ಷಣೆ ಸಿಗ್ತಕ್ಕಂಥ ಅಥವಾ ಒಳ್ಳೆಯವರು ಸಮಾಜ ನಡೆಸ್ತಕ್ಕಂಥ ಜಾಗ ಅದು ಬೆಂಗಳೂರು ತರುವಂಥದ್ದು ಆ ಒಂದು ಸಣ್ಣ ನಿದರ್ಶನ ಅವರಿಗೆ ಗೋಚರಿಸುತ್ತೆ. ಆ ಜಾಗವನ್ನು ಅವರು ಆಯ್ಕೆ ಮಾಡಿಕೊಂಡು ಆನಂತರ ಕೂಡ ಒಕ್ಕಲುತನ, ಇತರರ ಹಸುವನ್ನು ಮೇಯಿಸುವ, ಇತರರಿಗೆ ಹೊಟ್ಟೆ ತುಂಬಿಸುವ ಒಕ್ಕಲುತನದ ಕುಲಕಸುಬು ಏನಿದೆ, ಆ ಪೈರುಗಳಿಗೆ ಯಾವ ಜಾತಿ ಇದೆ, ಯಾವ ಮತ ಪಂಥ ಪ್ರಾಂತ್ಯಗಳಿದೆ, ಅದಕ್ಕೆ ಯಾವುದು ನಾವು ಬೆಳೆಯುವಂಥ ಪೈರುಗಳು, ಗಿಡಗಳು, ಅದು ಏನು ಉತ್ಪತ್ತಿಗಳನ್ನು ಪಡಿತೀವಿ, ಅದಕ್ಕೆ ಯಾವ ಜಾತಿ ಮತ ಪಂಥ ಪ್ರಾಂತ್ಯಗಳೇ ಇಲ್ಲ, ಅದಕ್ಕೆ ಯಾವ ಭೇದ ಭಾವಗಳು ಇಲ್ಲ. ಅಪ್ಪಟ ಮನುಷ್ಯ ಪ್ರೀತಿಯನ್ನು ನಾವು ಹೊಲದಲ್ಲಿ ಕಲಿತಾ ಹೋಗ್ತೀವಿ. ಇತರರನ್ನು ಪ್ರೀತಿಸುವಂಥ ಮನಸ್ಥಿತಿಯನ್ನು ಒಕ್ಕಲುತನ ಕಲಿಸ್ತಾ ಹೋಗ್ತದೆ. ಅದರ ಪ್ರತೀಕವಾಗಿ
ಎಲ್ಲ ಉದ್ಯೋಗಗಳನ್ನು ಕೂಡ ಒಳಗೊಂಡಿದೆ. ಅಕ್ಕಿಪೇಟೆ ಇರ್ಬೋದು, ರಾಗಿಪೇಟೆ ಇರ್ಬೋದು, ಬಳೆಪೇಟೆ ಇರ್ಬೋದು, ಆಗಿನ ಕಾಲದ ಉದ್ದಿಮೆ ಇರ್ಬೋದು. ಸೊ ಕುಂಬಾರರಿಗಾಗಿ ಅವರು ವೃತ್ತಿ ಮಾಡುವಂಥದ್ದು ಕುಂಬಾರರಲ್ಲಿ ಇರ್ಬೋದು. ಸೊ ಈ ರೀತಿ ಆ ಉದ್ಯೋಗಗಳಿಗೆ ಅನುಸಾರವಾಗಿ ಒಂದು ಪೇಟೆಗಳನ್ನು ಕಟ್ತಾ ಬರ್ತಾರೆ. ಅದನ್ನು ವ್ಯವಸ್ಥಿತವಾದ ಮಾರುಕಟ್ಟೆಗಳು ವ್ಯವಸ್ಥಿತವಾಗಿ ಹೋಗ್ತಾರೆ. ಅಲ್ಲಿ ಕೊಳ್ಳುವ ಮತ್ತು ಮಾರುವ ಎರಡೂ ಕೂಡ ಒಂದು ರೈತರಿಗೆ ಅನುಕೂಲವಾಗುವ ಮತ್ತು ಬೇರೆ ಬೇರೆ ಉದ್ಯೋಗಗಳಲ್ಲಿ ತೊಡಗಿಸಿಕೊಂಡರು ಎಲ್ಲರೂ ಕೂಡ ಅಲ್ಲಿ ಅನುಕೂಲ ಆಗುವ ರೀತಿ ಬಹಳ ದೂರದರ್ಶನದಿಂದ ಆ ಪೇಟೆಗಳನ್ನು ಕಟ್ತಾ ಬರ್ತಾರೆ. ಇವತ್ತು ಕೂಡ ಕಾಟನ್ ಪೇಟೆ, ಅಕ್ಕಿಪೇಟೆ, ಬಳೆಪೇಟೆ, ಚಿಕ್ಕಪೇಟೆ ಇದೆಲ್ಲವನ್ನು ನೋಡ್ತಾ ಬರ್ತಾರೆ. ಅದ್ರ ಜೊತೆಯಲ್ಲಿ ಎಲ್ಲ ಜನಾಂಗಕ್ಕಾಗಿ ಅದು ತಿಗಳರ ಪೇಟೆ ಇದೆ, ಗುರುವಾರ ಪೇಟೆ ಇದೆ, ಸುಲ್ತಾನ ಪೇಟೆ ಇದೆ, ಮತ್ತು ಧರ್ಮಕ್ಕೂ ಕೂಡ. ಸೊ ಈ ರೀತಿ ಬಹಳ ಅಪರೂಪವಾಗಿ ಯೋಚನೆ ಮಾಡುವಂಥ ಒಬ್ಬ ನಾಯಕ ಒಕ್ಕಲಿಗ ಜನಾಂಗದಲ್ಲಿ ಜನಿಸುವುದರ ಮೂಲಕ ಒಂದು ವಿಶ್ವ ಸಂದೇಶವನ್ನು, ಒಂದು ವಿಶ್ವ ಮಾನವ ಸಂದೇಶವನ್ನು ಬಹುಶಃ ತೋಳ್ಕೊಟ್ಟಿನ ಮುಂಚೆ ಸಾರಿದ ಕೀರ್ತಿ ನಮ್ಮ ಕೆಂಪೇಗೌಡರಿಗೆ ತಲುಪಿದೆ. ಸೊ ಕೆಂಪೇಗೌಡರು ಎಲ್ಲರನ್ನ ಪ್ರೀತಿಸುವ, ಇದರಿಗಾಗಿ ಬದುಕುವ, ವಿಶ್ವಮಾನವ ಸಂದೇಶವನ್ನು ಕೊಡುವ ಮೂಲಕ ಸಹಬಾಳ್ವೆಯಿಂದ ಮತ್ತು ಸೌಹಾರ್ದತೆಯಿಂದ ಒಂದು ಸಮೃದ್ಧ ನಾಡನ್ನು ಕಟ್ಟಬೇಕು ಅನ್ನೋ ಒಂದು ಬಹಳ ಪ್ರಬಲವಾದ ಸಂದೇಶವನ್ನು ಒಬ್ಬ ಪ್ರಭುವಾಗಿ ಅವರು ಕಲ್ಪಿಸಿಕೊಂಡ್ರು. ಆ ಸಂದೇಶವನ್ನು ಕೊಟ್ಟರು. ಅದು ಇವತ್ತಿನ ರಾಜಕಾರಣಿಗಳು ಕೂಡ ಮಾದರಿ. ಸಹಬಾಳ್ವೆ, ಸೌಹಾರ್ದತೆಯಿಂದ ಒಂದು ನಾಡು ಅಭಿವೃದ್ಧಿ ಆಗಬಹುದು. ಅದು ಶಾಶ್ವತವಾಗಿ ಉಳಿಯಬಹುದು. ಅಲ್ಲಿ ಪ್ರಕ್ಷುಬ್ಧತೆ ಇದೆ. ನ್ಯೂಸ್ ಸಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ನಾಪೋಕ್ಲುವಿನ ಶ್ರೀರಾಮ ಟ್ರಸ್ಟ್ ಆಂಗ್ಲ ಮಾಧ್ಯಮ ಶಾಲೆಯ 2024-25ನೇ ಸಾಲಿನ ವಿದ್ಯಾರ್ಥಿ ಸಂಘದ ಉದ್ಘಾಟನೆ ನಡೆಯಿತು. ನಾಪೋಕ್ಲುವಿನ ಶ್ರೀರಾಮ ಟ್ರಸ್ಟ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ 2024-25ನೇ ಸಾಲಿನ ವಿದ್ಯಾರ್ಥಿ ಸಂಘದ ಉದ್ಘಾಟನೆಯು ನಡೆಯಿತು. ಉದ್ಘಾಟನಾ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ನಾಪೋಕ್ಲು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ ಮೇದುರಾ ವಿಶಾಲ, ಆಡಳಿತ ಮಂಡಳಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಹಾಗೂ ಪ್ರಾಂಶುಪಾಲರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳು ಶಾಲಾ ವಿದ್ಯಾರ್ಥಿ ಸಂಘದ ನಾಯಕರುಗಳಿಗೆ ಬ್ಯಾಡ್ಜ್ಗಳನ್ನು ವಿತರಿಸಿ ಶುಭ ಹಾರೈಸಿದರು ಹಾಗೂ ಬುದ್ಧಿವಂತಿಗೆ ಯಾರೊಬ್ಬರ ಸೊತ್ತಲ್ಲ ಎಂಬ ಅಂಬಾನಿಯವರ ಹೇಳಿಕೆಯೊಂದಿಗೆ ಉತ್ತಮ ಗಳಿಕೆಯ ಬಗ್ಗೆ, ಜವಾಬ್ದಾರಿಯ ಬಗ್ಗೆ, ಓದುವ ಹವ್ಯಾಸದ ಮೂಲಕ ಧೈರ್ಯದಿಂದ ಬೆಳೆಯುವ ಬಗ್ಗೆ, ವಿದ್ಯಾರ್ಥಿ ನಾಯಕರ ಜವಾಬ್ದಾರಿಯ ಬಗ್ಗೆ ಸವಿವರವಾಗಿ ತಿಳಿಸಿದರು. ಪ್ರಾಂಶುಪಾಲರಾದ ಶ್ರೀಮತಿ ಶಾರದಾ ಬಿಎಂ ತಮ್ಮ ಪ್ರಾಸ್ತಾವಿಕ ಭಾಷಣದಲ್ಲಿ ಶಾಲೆಯು ಪ್ರಾರಂಭಗೊಂಡು ನಡೆದು ಬಂದ ಹಾದಿಯನ್ನು ವಿವರಿಸಿದರು. ನಿವೃತ್ತ ಪ್ರಾಂಶುಪಾಲರು ಹಾಗೂ ಸಂಸ್ಥೆಯ ನಿರ್ದೇಶಕರಾದ ಪ್ರೊಫೆಸರ್ ಕಲ್ಯಾಟಂಡ ಪೂರ್ಣಚರ್ ಅವರು ಶಾಲೆಯ ಸರ್ವತೋಮುಖ ಏಳಿಗೆಗೆ ಶ್ರಮಿಸಿದ ಸಂಸ್ಥೆಯ ಮಾಜಿ ಅಧ್ಯಕ್ಷರುಗಳ ಕೊಡುಗೆಯನ್ನು ಸ್ಮರಿಸಿ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು. ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮವು ಎಲ್ಲರನ್ನ ರಂಜಿಸಿತು. ವೇದಿಕೆಯಲ್ಲಿ ಶ್ರೀರಾಮ ಟ್ರಸ್ಟ್ ಆಡಳಿತ ಮಂಡಳಿ ಅಧ್ಯಕ್ಷರಾದ ಶ್ರೀ ಕಲಿಯಂಡ ಹ್ಯಾರಿ ಮಂದಣ್ಣ, ಉಪಾಧ್ಯಕ್ಷರಾದ ನೆರವಂಡ ದೇವಯ್ಯ, ಕಲ್ಲೆಟಂಡ ಪೂನಚ್ಚ, ಬಿದ್ದಟಂಡ ಮುದ್ದಯ್ಯ, ಬೊಪ್ಪಂಡ ಕುಶಾಲಪ್ಪ, ಕೊಂಬಂಡ ಗಣೇಶ್, ಕಾರ್ಯದರ್ಶಿಯಾದ ದೀಪಕ್ ಚಂಗಪ್ಪ, ಬಿದ್ದಟಂಡ ಮುತ್ತಂಡ, ಬೊಳ್ಳಚೆಟ್ಟಿರ ಸುರೇಶ್, ಅಪ್ಪಚೆಟ್ಟುಂಡ ನವೀನಪ್ಪಯ್ಯ, ಕಲಿಯಂಡ ಕೌಶಿಕ್, ಕುಶಾಲಪ್ಪ, ಪ್ರಾಂಶುಪಾಲರಾದ ಶಾರದಾ ಬಿಎಂ ಉಪಸ್ಥಿತರಿದ್ದರು. Swear in the name of God that I shall speak only in English with my classmates, other students and teachers of our school within the school premises. I shall follow the rules and regulations honestly, and I shall remain obedient to the teachers and the management. I shall also take part in the curricular and extracurricular activities as per my capacity. I may be punished if I go against the rules of the institution.
ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಕ್ಲು. ಕೆಆರ್ಪೇಟೆ ಪಟ್ಟಣದಲ್ಲಿ ತಾಲೂಕು ಆಡಳಿತ ಹಾಗೂ ಒಕ್ಕಲಿಗರ ಸಂಘದ ವತಿಯಿಂದ ನಾಡಪ್ರಭು ಕೆಂಪೇಗೌಡರ 515ನೇ ಜನ್ಮದಿನವನ್ನು ಆಚರಿಸಿದರು. ಕೆಆರ್ಪೇಟೆ ಪಟ್ಟಣದಲ್ಲಿ ತಾಲೂಕು ಆಡಳಿತ ಹಾಗೂ ಒಕ್ಕಲಿಗರ ಸಂಘದ ವತಿಯಿಂದ ನಾಡಪ್ರಭು ಕೆಂಪೇಗೌಡರ 515ನೇ ಜನ್ಮದಿನವನ್ನು ಆಚರಿಸಲಾಯಿತು. ಧರ್ಮಪ್ರಭು ಕೆಂಪೇಗೌಡರ ಅಲಂಕೃತ ಭಾವಚಿತ್ರದ ತೆರೆದ ವಾಹನವನ್ನ ಜಾನಪದ ಕಲಾ ತಂಡಗಳಿಂದ ವೈಭವದ ಮೆರವಣಿಗೆ ನಡೆಸಿ ತಾಲೂಕು ಆಡಳಿತ ಕಾರ್ಯಸೌಧದ ಆವರಣಕ್ಕೆ ತರಲಾಯಿತು. ಕೆಂಪೇಗೌಡರ ಭಾವಚಿತ್ರಕ್ಕೆ ಪೂಜೆ ಮಾಡಿ ಪುಷ್ಪ ನಮನ ಸಲ್ಲಿಸಿ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಶಾಸಕರಾದ ಎಚ್.ಟಿ. ಮಂಜು ಚಾಲನೆ ನೀಡಿದರು. ದೂರದೃಷ್ಟಿಯ ಆಡಳಿತಗಾರರಾದ ಕೆಂಪೇಗೌಡರು ಎಲ್ಲ ಜಾತಿ ವರ್ಗಗಳನ್ನು ಸಮಾನವಾಗಿ ಕಂಡು ಅವರ ಕಸುಬು ಹಾಗೂ ವೃತ್ತಿಯನ್ನು ನಡೆಸಲು ಅನುಕೂಲವಾಗುವಂತೆ ಪೇಟೆಗಳನ್ನು ನಿರ್ಮಿಸಿ ವಿಶ್ವಮಾನ್ಯವಾದ ಬೆಂಗಳೂರು ಮಹಾನಗರವನ್ನು ನಿರ್ಮಿಸಿದ ಹೆಗ್ಗಳಿಕೆಗೆ ಭಾಜನರಾಗಿದ್ದಾರೆ. ಪ್ರಜೆಗಳ ಕ್ಷೇಮವನ್ನು ಮುಖ್ಯ ಗುರಿಯನ್ನಾಗಿಸಿಕೊಂಡು ದಕ್ಷ ಪ್ರಾಮಾಣಿಕ ಆಡಳಿತ ನೀಡಿದ ಧರ್ಮಪ್ರಭು ಕೆಂಪೇಗೌಡರು ಇಂದಿನ ನಮ್ಮ ಜನಪ್ರತಿನಿಧಿಗಳಿಗೆ ಮಾದರಿಯಾಗಿದ್ದಾರೆ ಎಂದು ಶಾಸಕರು ಅಭಿಮಾನದಿಂದ ಹೇಳಿದರು. ಮಂಡ್ಯದ ಕರ್ನಾಟಕ ಸಂಘದ ಅಧ್ಯಕ್ಷ ವಿಚಾರವಾದಿ ಪ್ರೊಫೆಸರ್ ಬಿ ಜಯಪ್ರಕಾಶ್ ಗೌಡ ಹಾಗೂ ಹಾಸನ ನಗರದ ಪ್ರಾಧ್ಯಾಪಕ ಹಾಗೂ ಚಿಂತಕರಾದ ರಶೀದ್ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ತಹಶೀಲ್ದಾರ್ ನಿಸರ್ಗಪ್ರಿಯ, ಬಿಇಒ ಸೀತಾರಾಮ್, ಮಾಜಿ ಶಾಸಕ ಕೆಬಿ ಚಂದ್ರಶೇಖರ್, ಕಾಂಗ್ರೆಸ್ ಮುಖಂಡ ಬಿಎಲ್ ದೇವರಾಜು, ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳದ ನಿರ್ದೇಶಕ ಶ್ರೀರೇಂದ್ರ ಮೋಹನ್, ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಶಿವರಾಮೇಗೌಡ, ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ನಾಟನಹಳ್ಳಿ ಗಂಗಾಧರ್, ಮಹಿಳಾ ಘಟಕದ ಅಧ್ಯಕ್ಷೆ ಗೀತಾ, ಪುರಸಭೆ ಸದಸ್ಯೆ ಪಂಕಜ ಪ್ರಕಾಶ್ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಾದ ಡಾಕ್ಟರ್ ಭಾರತೀಪುರ ಪುಟ್ಟಣ್ಣ, ರಂಗಕರ್ಮಿ ಡಾಕ್ಟರ್ ಕೆಎನ್ ತಮ್ಮಯ್ಯ, ಯೋಗಪಟು ಅಲ್ಲಮಪ್ರಭು, ಪ್ರಗತಿಪರ ಕೃಷಿಕರಾದ ಕುಮಾರಸ್ವಾಮಿ, ತಿಮ್ಮೇಗೌಡ, ಮುದ್ದುಕುಮಾರ್, ಚಿಕ್ಕತಮ್ಮಯ್ಯ, ಶ್ರೀರೇಂದ್ರ ಸಿದ್ದೇಶ್, ಪೊಲೀಸ್ ಇನ್ಸ್ಪೆಕ್ಟರ್ ಆನಂದೇಗೌಡ, ನವೀನ್, ಅಗ್ನಿಶಾಮಕ ಅಧಿಕಾರಿ ಶಿವಣ್ಣ ಸೇರಿದಂತೆ ತಾಲೂಕಿನ ಪ್ರತಿಭಾವಂತ ವಿದ್ಯಾರ್ಥಿಗಳು ಹಾಗೂ ಗಣ್ಯರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಅವರ ಸಮಾಜಮುಖಿ ಕಾರ್ಯಗಳಲ್ಲಿ ಒಬ್ಬ ದಾರ್ಶನಿಕ ಆಗಿದ್ದಾನೆ, ಒಬ್ಬ ಚಿಂತಕ ಆಗಿದ್ದಾನೆ. ಸುಮಾರು 60 ಮಠಮಾನ್ಯಗಳಿಗೆ ಅವರು ದಾನ ಭಕ್ತಿಗಳನ್ನು ನೀಡಿದರು. ಆ 60 ಮಠಮಾನ್ಯಗಳಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನ ಅವತ್ತೇ ಅವರು ಕೊಡಿಸ್ತಾ ಇದ್ರು. ಅವರು ಅದಲ್ಲದೆ ಅವರ ಕಾರ್ಯಕ್ರಮಗಳಲ್ಲಿ ಒಂದು ಸಮಾಜಮುಖಿಯಾದಂಥ ಚಿಂತನೆಯ ತುಳಿತಾ ಇತ್ತು. ಅವರೊಬ್ಬ ಕನಸುಗಾರ, ಅಪ್ರತಿಮ ಯೋಧ. ಅವರ ಬೆಳವಣಿಗೆ ಸುತ್ತಮುತ್ತಲಿನ ಪಾಳೆಗಾರರಿಗೆ ಸಹಿಸೋದಕ್ಕೆ ಆಗಲಿಲ್ಲ. ಆದರೆ ಕೆಂಪೇಗೌಡರು ಒಂದು ಚಿಕ್ಕ ಆರ್ಥಿಕ ಬದಲಾವಣೆಗಾಗಿ ಒಂದು ಚಿಕ್ಕ ಒಂದು ವ್ಯತ್ಯಾಸವನ್ನ ಮಾಡಿದ್ರು. ಬೈನವಾಗಿರ್ತಕ್ಕಂಥ ನಾಣ್ಯವನ್ನ ಹೊರಡಿಸ್ಬಿಟ್ರು. ಬೈನವಾಗಿರ್ತಕ್ಕಂಥ ನಾಣ್ಯವನ್ನ ಹೊರಡಿಸಿದಾಗ ವಿಜಯನಗರದ ಅರಸ ಅಚ್ಯುತರಾಯನಿಗೆ ಕೋಪ ಬಂದ್ಬಿಡ್ತು. ನಾಡಿದ್ದು ಒಂದು ನಾಣ್ಯವನ್ನ ಒಬ್ಬ ಪಾಳೆಗಾರ ಹೊರಡಿಸ್ತಾನೆ ಅಂತ ಅಂದ್ರೆ ನನ್ನ ಅಸ್ತಿತ್ವ ಏನಾಗಬೇಕು ಅನ್ನತಕ್ಕಂಥದ್ದನ್ನ ಚಿಂತೆ ಮಾಡಿದ. ಆತ ಕೆಂಪೇಗೌಡರಿಗೆ 5 ವರ್ಷ ಸೆರೆಯಲ್ಲಿ ಕೊಟ್ಟ. 5 ವರ್ಷ ಸೆರೆಮನೆಯ ವಾಸವನ್ನು ಅನುಭವಿಸಿದ್ರು. ಆದರೂ ಸಮಾಜ ಕಾರ್ಯದ ತುಡಿತ ನಿಲ್ಲಲಿಲ್ಲ. ಆ ಸಮಯ ನೋಡಿ ಈ ಚಿಕ್ಕ ಪುಟ್ಟ ಪಾಳೆಗಾರರು, ಸುತ್ತಮುತ್ತ ಇದ್ದಂತ ಪಾಳೆಗಾರರು ಚಿಗಿಸ್ಕೊಂಡ್ರು. ಅವರನ್ನ ತಹಬಂದಿಗೆ ತರೋದಕ್ಕಾಗಿ ಬಹಳವಾಗಿ ಶ್ರಮಿಸಿದ್ರು. ಒಮ್ಮೆ ಕುಣಿಗಲ್ಲಿಂದ ಮಾಗಡಿಗೆ ಹೋಗತಕ್ಕಂಥ ದಾರಿಯಲ್ಲಿ ಏಕಾಏಕಿ ಅವರ ಮೇಲೆ ಆಕ್ರಮಣಗಳು ನಡೆಯಿತು. ಕಟ್ಟದ ಏಟುಗಳಿಂದ ತತ್ತರಿಸಿ ಹೋಗಿ ರಕ್ತಸ್ರಾವವಾಗಿ ಅವರು ಅಲ್ಲಿ ಮರಣ ಹೊಂದಬೇಕಾಗಿತ್ತು. ಅವರ ಮಗ ಇಮ್ಮಡಿ ಕೆಂಪೇಗೌಡ ಅವರ ಹೆಸರಿನಲ್ಲಿ ಅಲ್ಲಿ ಒಂದು ಗೋಪುರವನ್ನು ಕಟ್ಟಿಸಿ ಅವರ ಸಮಾಧಿಯನ್ನು ನಿರ್ಮಿಸಿದ. ಕೆಂಪಾಪುರ ಅಂತ ಹೇಳಿ ನಾವು ಅದನ್ನ ಕರಿತೇವೆ. 100-150 ಜನ 200 ಜನ ಕೂತು ನಾವೆಲ್ಲ ಒಂದು ಚರ್ಚೆ ಮಾಡಿಕೊಂಡು ನಮ್ಮ ಸಮಸ್ಯೆಗಳನ್ನು ಚರ್ಚೆ ಮಾಡ್ಕೊಳ್ಳೋದಕ್ಕೆ ಸ್ಥಳವೇ ಇಲ್ಲ. ನಮಗೆ ಕೆಆರ್ಪೇಟೆ ತಾಲೂಕಿನಲ್ಲಿ ಮಾತ್ರವೇ ಅಲ್ಲ, ಇಡೀ ಮಂಡ್ಯ ಜಿಲ್ಲೆ ಯಾವ ತಾಲೂಕು ಹೋದ್ರೂ ಕೂಡ ಈ ಸಮಸ್ಯೆಯನ್ನು ನಾವು ಎದುರಿಸ್ತಾ ಇದ್ದೀವಿ. ನಮ್ಮ ಬದುಕಿಗೆ ಅನ್ನ ಎಷ್ಟು ಮುಖ್ಯವೋ ನಾವು ಚಿಂತನೆಗಳನ್ನು ಮಾಡ್ತಕ್ಕಂಥದ್ದು ಕೂಡ ಅಷ್ಟೇ ಮುಖ್ಯ. ನಮ್ಮ ಒಳಗನ್ನ ನಮ್ಮ ಹೊರಗನ್ನ ಕೂತು ಚಿಂತನೆ ಮಾಡಿಕೊಳ್ತಕ್ಕಂಥದ್ದು ಕೂಡ ಮುಖ್ಯ. ಅಥವಾ ನಮ್ಮ ಸಾಹಿತ್ಯವನ್ನ, ಸಂಗೀತವನ್ನ, ಕಲೆಯನ್ನ, ನೃತ್ಯವನ್ನ ಆಸ್ವಾದಿಸ್ತಕ್ಕಂಥದ್ದು ಕೂಡ ಮುಖ್ಯ. ನಮ್ಮೊಳಗಿರ್ತಕ್ಕಂಥ ರೂಕ್ಷತೆಯನ್ನ,
ನಮ್ಮಲ್ಲಿರ್ತಕ್ಕಂಥ ಕಾಡಿನ ಪ್ರವೃತ್ತಿಯನ್ನು ಹೊರಕ್ಕೆ ಹಾಕಿ ನಮ್ಮನ್ನು ಮನುಷ್ಯರನ್ನಾಗಿ ಮಾಡ್ತಕ್ಕಂಥವು ಕೂಡ ನಮ್ಮ ಸಾಂಸ್ಕೃತಿಕ ಚಟುವಟಿಕೆಗಳು. ಆದರೆ ಆ ಚಟುವಟಿಕೆಗಳನ್ನು ನಡೆಸೋದಕ್ಕೆ, ಕೂತು ಚರ್ಚೆ ಮಾಡೋದಕ್ಕೆ ಯಾವುದೇ ವಿಧವಾಗಿರ್ತಕ್ಕಂಥ ಸಭಾಂಗಣ ಇಲ್ಲದೆ ಇರ್ತಕ್ಕಂಥದ್ದನ್ನು ನಾವು ಮೊದಲು ಮನಗಾಣಬೇಕು. ನೋಡಿ, ಇವತ್ತು ಮಳೆ ಸೋರ್ತಾ ಇದೆ, ಪ್ರೊಟೆಕ್ತಾ ಇದೆ. ಜಾಸ್ತಿ ಮಳೆ ಬಂದ್ಬಿಟ್ಟಿದ್ರೆ ಈ ಕಾರ್ಯಕ್ರಮವೇ ಸಂಪೂರ್ಣವಾಗಿ ಹೊರಟೋಗಿದೆ. ನಾನು ಸುಮಾರು 30 ವರ್ಷಗಳಿಂದ ನಮ್ಮ ಜಿಲ್ಲೆಯ ಎಲ್ಲ ನಾಯಕರನ್ನ, ಜನಪ್ರತಿನಿಧಿಗಳನ್ನು ಕೇಳ್ಕೊಳ್ತಾ ಇದ್ದೇನೆ, ಒಂದು ಸಭಾಂಗಣವನ್ನು ನಿರ್ಮಿಸತಕ್ಕಂಥ ಕೆಲಸವನ್ನು ನೀವು ಮಾಡಿಕೊಡಿ ಅಂತ. ಸಾಹಿತ್ಯ ಪರಿಷತ್ತಿನ ತಾಲೂಕು ಘಟಕಗಳಿಗೆ ಸ್ಥಳವನ್ನು ಕೊಡಿ ಅಂತ ಹೇಳಿ ಸುಮಾರು 30 ವರ್ಷದಿಂದ ನಾನು ಎಲ್ಲರನ್ನೂ ಕೂಡ ಕೇಳ್ಕೊಳ್ತಾ ಇದ್ದೇನೆ. ಇವತ್ತು KR ತಾಲೂಕಿನಲ್ಲೂ ಕೂಡ ಸಮ್ಮೇಳನ ಜರುಗಿ ಒಂದಷ್ಟು ದುಡ್ಡು ನಿಧಿಯಲ್ಲಿ ಇದೆ ಅನ್ನೋದು ನನಗೆ ಗೊತ್ತಿದೆ. ಆದರೆ ಅದಕ್ಕೆ ಸ್ಥಳ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು. ಸಾಹಿತ್ಯದ ವಿಚಾರಗಳನ್ನು ಚರ್ಚೆ ಮಾಡೋದಕ್ಕೆ ಒಂದು ಸಭಾಂಗಣ ಇಲ್ಲ, ಅದನ್ನು ಕಟ್ಟಡಕ್ಕೆ ಸ್ಥಳ ಇಲ್ಲ ಅಂತಕ್ಕಂಥದ್ದು ಕೂಡ ಸ್ವಾತಂತ್ರ್ಯಾನಂತರದ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಆತ್ಮಾವಲೋಕನ ಮಾಡಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR ಪೇಟೆ. ತುಮಕೂರು ಜಿಲ್ಲೆಯ ಮಧುಗಿರಿಯ ಕಮಲೇಶ್ ಅವರು ಹಿಮಾಲಯ ಎವರೆಸ್ಟ್ ಬೇಸ್ ಚಾರಣವನ್ನ ಯಶಸ್ವಿಯಾಗಿ ಮುಗಿಸಿರುವುದು ಹೆಮ್ಮೆಯ ವಿಚಾರವಾಗಿದೆ. ಪ್ರಪಂಚದ ಅತಿ ಎತ್ತರದ ಪರ್ವತ ಶ್ರೇಣಿಯಾದ ಹಿಮಾಲಯ ಪರ್ವತದ ಮೌಂಟ್ ಎವರೆಸ್ಟ್ ಶಿಖರವು ಸಮುದ್ರ ಮಟ್ಟದಿಂದ 8,849 ಮೀಟರ್ ಅಂದರೆ 29,031 ಅಡಿ ಎತ್ತರವಿದೆ. ಇದರ ಬೇಸ್ ಕ್ಯಾಂಪ್ ಎತ್ತರವು 5,364 ಮೀಟರ್ ಅಂದರೆ ಸುಮಾರು 18,000 ಅಡಿಗಳು ಆಗಿದ್ದು, ಮೌಂಟ್ ಎವರೆಸ್ಟ್ನ 60% ಭಾಗವಾಗಿರುತ್ತದೆ. ಈ ಬೇಸ್ ಕ್ಯಾಂಪ್ ಹೋಗಿ ಬರುವುದು ತುಂಬಾ ಸಾಹಸದ ವಿಷಯವಾಗಿದ್ದು, ಯಾವುದೇ ವ್ಯಕ್ತಿಯು ಇಲ್ಲಿಗೆ ಹೋಗಿ ಬರಲು ತುಂಬಾ ಪೂರ್ವ ತಯಾರಿ ಮಾಡಬೇಕು. ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಸದೃಢರಾಗಿರಬೇಕು. ಹವಾಮಾನ ವೈಪರೀತ್ಯಗಳನ್ನು ಮೆಟ್ಟಿ ನಿಲ್ಲಲು ಶಕ್ತರಾಗಿರಬೇಕು. ಅಲ್ಲಿಯ ನೈಸರ್ಗಿಕ ಗುಣಗಳಾದ ಚಳಿ, ಆಮ್ಲಜನಕದ ಕೊರತೆ, ಭೂಕುಸಿತ, ನೀರು ಹಾಗೂ ಆಹಾರದ ಅಭಾವಕ್ಕೆ ಹೊಂದಿಕೊಂಡು ದೈತ್ಯ ಪರ್ವತಗಳ ಚಾರಣ ಮಾಡುವುದು ತುಂಬಾ ಸಾಹಸಮಯ ಕೆಲಸವೇ ಸರಿ. ಈ ಸಾಹಸವನ್ನ ಇತ್ತೀಚೆಗೆ ಮಧುಗಿರಿ ವಾಸವಿ ಮೆಡಿಕಲ್ಸ್ನ ಮಾಲೀಕರಾದ SA ಕಮಲೇಶ್ ಅವರು ತಮ್ಮ ಸ್ನೇಹಿತರೊಂದಿಗೆ ಯಶಸ್ವಿಯಾಗಿ ಮುಗಿಸಿರುವುದು ತುಂಬಾ ಹೆಮ್ಮೆಯ ಹಾಗೂ ಸಾಹಸದ ಸಂಗತಿಯೇ ಸರಿ. ಈ ಚಾರಣಕ್ಕೆ ಪ್ರಪಂಚದ ಹಲವು ದೇಶಗಳ ಸಾಹಸಿಗಳು ಶ್ರಮವಹಿಸಿ ಯಶಸ್ಸನ್ನು ಕಾಣುತ್ತಾರೆ. SA ಕಮಲೇಶ್ ಅವರು ನಮ್ಮ ಭಾರತ ದೇಶವನ್ನ ಪ್ರತಿನಿಧಿಸಿ ಹಿಮಾಲಯ ಪರ್ವತದ 160 ಕಿಲೋಮೀಟರ್ನ ಚಾರಣವನ್ನ ಯಶಸ್ವಿಯಾಗಿ ಮುಗಿಸಿ ಹಲವಾರು ಜನರ ಸಂಘ ಸಂಸ್ಥೆಗಳ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಬಾಬುಖಾನ್, ತುಮಕೂರು. KR ತಾಲೂಕಿನ ಬುಕನಕೆರೆ ಹೋಬಳಿ ಕೇಂದ್ರದಲ್ಲಿ ಜನಸ್ಪಂದನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. KR ತಾಲೂಕಿನ ಬುಕನಕೆರೆ ಹೋಬಳಿ ಕೇಂದ್ರದಲ್ಲಿ ಜನಸ್ಪಂದನ ಸಭೆ ನಡೆಸಿ ಶ್ರೀ ಸಾಮಾನ್ಯರ ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ದೊರಕಿಸಿಕೊಟ್ಟ ಶಾಸಕ HT ಮಂಜು. ನೂರಾರು ಗ್ರಾಮಸ್ಥರು ಹಾಗೂ ಸಾರ್ವಜನಿಕರು ಸಭೆಯಲ್ಲಿ ಭಾಗಿಯಾಗಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಮತ್ತು ಜಿಲ್ಲಾ ಪಂಚಾಯತ್ CEO ಶೇಖ್ ತನ್ವೀರ್ ಆಸಿಫ್ ಅವರಿಗೆ ಮನವಿ ಸಲ್ಲಿಸಿ ಸ್ಥಳದಲ್ಲಿಯೇ ಪರಿಹಾರ ದೊರಕಿಸಿಕೊಂಡ ರೈತ ಬಾಂಧವರು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಕಾರ್ಯಕ್ರಮವಾಗಿರುವ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಕಂದಾಯ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ದೊರಕಿಸಿಕೊಡಲಾಗುತ್ತಿದೆ. ಜಿಲ್ಲಾಧಿಕಾರಿ ಸೇರಿದಂತೆ ಇಡೀ ತಾಲೂಕಾಡಳಿತವೇ ಇಂದು ಬುಕನಕೆರೆ ಹೋಬಳಿ ಕೇಂದ್ರಕ್ಕೆ ಆಗಮಿಸಿ ಶ್ರೀಸಾಮಾನ್ಯರ ಸಮಸ್ಯೆಗಳನ್ನು ಆಲಿಸಿ ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದಂತೆ ನೇರವಾಗಿ ರೈತರ ಸಮಸ್ಯೆ ಆಲಿಸಿ ಪರಿಹಾರ ನೀಡಿದೆ ಎಂದು ಹೇಳಿದ ಶಾಸಕರು, ಭ್ರಷ್ಟ ಅಧಿಕಾರಿಗಳು ಹಾಗೂ ಬಡ ಜನರಿಗೆ ತೊಂದರೆ ನೀಡುವ ಅಧಿಕಾರಿಗಳಿಗೆ ನನ್ನ ತಾಲೂಕಿನಲ್ಲಿ ಜಾಗವಿಲ್ಲ. ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಬಡ ಜನರ ನೋವಿಗೆ ಧ್ವನಿಯಾಗಬೇಕು ಎಂದರು. ಪಾಂಡವಪುರ ಉಪವಿಭಾಗಾಧಿಕಾರಿ ನಂದೀಶ್, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸತೀಶ್ ಸೇರಿದಂತೆ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯ ವತಿಯಿಂದ ಹೂವು ಮತ್ತು ಹಣ್ಣಿನ ಗಿಡಗಳನ್ನು ವಲಯ ಅರಣ್ಯಾಧಿಕಾರಿ ಅನಿತಾ ಪ್ರವೀಣ್ ವಿತರಿಸಿದರು. ವಿವಿಧ ಇಲಾಖೆಗಳ ಸಾಧನ ಸಲಕರಣೆಗಳನ್ನು ಶಾಸಕರು ಅರ್ಹ ಫಲಾನುಭವಿಗಳಿಗೆ ವಿತರಿಸಿದರು. 15 ವರ್ಷದಲ್ಲಿ ಜಿಲ್ಲಾಧಿಕಾರಿಗಳು ಪ್ರತಿಯೊಂದು ತಾಲೂಕಲ್ಲೂ ಸಹ ಒಂದು ಕಾರ್ಯಕ್ರಮ ಮಾಡುವುದು ಒಂದು ನಿಯಮ ಇದೆ. ಬಹುತೇಕ ಹಾಗೆ ಒಂದು ರೌಂಡ್ಸ್ ಅಂದ್ರೆ 3 ರಿಂದ 4 ತಿಂಗಳಿಗೆ ನಮ್ಮ ತಾಲೂಕು ಸಹ ಪ್ರತಿ 4 ತಿಂಗಳಿಗೆ ಒಂದು ಬರೋಕ್ಕೆ ಅವಕಾಶ ಇದೆ. ಕಳೆದ ವರ್ಷ ಈ ಕಾರ್ಯಕ್ರಮ ಮಾಡಿದ್ದು ನಮಗೆಲ್ಲ ಗೊತ್ತಿದೆ. ಜಿಲ್ಲಾಧಿಕಾರಿಗಳು ಕಾರ್ಯಕ್ರಮದ ವರ್ಷದಿಂದ ಸ್ವಲ್ಪ ತಡ ಆಗಿದೆ. ಮುಂದೆ 4 ತಿಂಗಳಿಗೆ ಪ್ರತಿ ವರ್ಷ 2 ಸರಿ ಈ ಕಾರ್ಯಕ್ರಮ ಮಾಡಲ್ಲ. ಈ ಕಾರ್ಯಕ್ರಮ ಕೇವಲ ಓದಿಗೆ ಸೀಮಿತವಾದ ಕಾರ್ಯಕ್ರಮ ಅಲ್ಲ, ಇದು ತಾಲೂಕು ಮಟ್ಟದ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನ ಮನೆಯ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿದ್ರಿ, ಇಲಾಖೆಯವರು ತಮಗೆ ಬರುವಂತ ಅರ್ಜಿಗಳನ್ನ ಕೌಂಟರ್ ಮಾಡಿ ಸಂಬಂಧಪಟ್ಟ ತಂತ್ರಾಂಶ ಮುಖಾಂತರ ನೋಂದಣಿ ಮಾಡಿಸಿಕೊಂಡು
ಆ ಕಾರ್ಯಕ್ರಮ ಸಕ್ಸಸ್ ಆಗಕ್ಕೆ ತಾವೆಲ್ಲರೂ ಸಹ ಸಹಕಾರ ಮಾಡ್ತಿದ್ರು ಅನ್ನೋ ಮಾತನ್ನ ಸಹ ಹೇಳ್ತಾ, ಜೊತೆಗೆ ಮೊನ್ನೆ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಬಹುತೇಕ ಇಲ್ಲಿ ಬಂದಿರೋದ್ರಲ್ಲಿ 30-40% ನಮ್ಮ ಅಧಿಕಾರಿಗಳು ಸಹ ಇದ್ದಾರೆ. ಒಂದು ಅಂದ್ರೆ ಜನ ಕಮ್ಮಿ ಬಂದ್ರೆ ತಾಲೂಕಿನ ಸಮಸ್ಯೆ ಇಲ್ಲ ಅಂತಲ್ಲ ಅಂತ, ಸಮಸ್ಯೆ ಇದೆ. ಸ್ವಲ್ಪ ಒಂಚೂರು ಎಲ್ಲ ಕಡೆ ಮಾಹಿತಿಯ ಕೊರತೆ ಮತ್ತು ಪ್ರಚಾರದ ಕೊರತೆ ಸಹ ಆಗಿದೆ ಅನ್ನೋದು ಮಾತನ್ನ ಸಂದರ್ಭದಲ್ಲಿ ಮನೆ ಜಿಲ್ಲಾಧಿಕಾರಿಗಳು ಗಮನಕ್ಕೆ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳ ಗಮನಕ್ಕೆ ತಾಲೂಕಿನ ಶಾಸಕನಾಗಿ ನಿರ್ವಹಿಸ್ತೀವಿ. ಒಂದು ಒಳ್ಳೆಯ ಕಾರ್ಯಕ್ರಮ. ಸರ್ಕಾರ ಯಾವುದೇ ಕಾರ್ಯಕ್ರಮವೂ ಸಹ ಪೂರ್ವಪರ ಯೋಚನೆ ಮಾಡಿ ಚರ್ಚೆ ಮಾಡಿ ಸಂಬಂಧಪಟ್ಟ ತಜ್ಞರ ಜೊತೆ ಚರ್ಚೆ ಮಾಡಿ ಕಾರ್ಯಕ್ರಮಗಳು ಮಾಡಿರ್ತಾರೆ. ಈಗ ಮೋದಿನಿ ಆಗಿರ್ಬೋದು, ಮೋದಿ ಮುಕ್ತ ಖಾತೆ, ಕೋಡಿ ಮುಕ್ತ ಗ್ರಾಮಗಳಿರ್ಬೋದು, ಮೋದಿ ಖಾತೆ ಆಂದೋಲನ ಇರ್ಬೋದು, ಅವೆಲ್ಲವೂ ಸಹ ಎಲ್ಲ ಒಳ್ಳೆಯ ಕಾರ್ಯಕ್ರಮಗಳು. ಎಲ್ಲಾ ಕಾರ್ಯಕ್ರಮಗಳನ್ನ ನಿಗದಿತ ಅವಧಿಗೆ ನಿಗದಿತ ವೇಳೆಗೆ ಪ್ರಾಪರ್ ವೇಳೆಯಲ್ಲಿ ಮಾಡುವ ಸಂದರ್ಭದಲ್ಲಿ ಜನಗಳು ತಾಲೂಕು ಮಟ್ಟಕ್ಕೆ ಅರಿವು ತಪ್ಪುತ್ತೆ. ಈ ಕಾರ್ಯಕ್ರಮ ಸಂಪೂರ್ಣ ಸರ್ಕಾರಿ ಕಾರ್ಯಕ್ರಮ, ಯಾವುದೇ ಸರ್ಕಾರ ಸಹ ಪ್ರಾಪರ್ ವೇಳೆ ಮಾಡಿರ್ತಾರೆ. ಸರ್ಕಾರಿ ಕಾರ್ಯಕ್ರಮಗಳನ್ನ ಒಂದು ನಿಯಮಬದ್ಧವಾಗಿ ಮಾಡುವ ಸಂದರ್ಭದಲ್ಲಿ ಜನರು ಸಹ ನಮಗೂ ಸಹ ಜನಪ್ರತಿನಿಧಿಗಳಿಗೂ ಸಹ ಜನರು ಬರೋದು ತಪ್ಪುತ್ತೆ. ಮಾನ್ಯ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೂ ಸಹ ದೂರು ಕೊಡೋದು ತಪ್ಪುತ್ತೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ರೈತ ಸಹಕಾರ ಭವನದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ತುಮಕೂರು ಜಿಲ್ಲೆಯ ಮಧುಗಿರಿಯ ಕಮಲೇಶ್ ಅವರು ಹಿಮಾಲಯ ಎವರೆಸ್ಟ್ ಬೇಸ್ ಚಾರಣವನ್ನು ಯಶಸ್ವಿಯಾಗಿ ಸಂಪೂರ್ಣಗೊಳಿಸಿದ್ದಾರೆ. ಕೆಆರ್ಪೇಟೆ ತಾಲೂಕಿನ ಬೂಕನಕೆರೆ ಹೋಬಳಿ ಕೇಂದ್ರದಲ್ಲಿ ಜನಸ್ಪಂದನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಲೆ.